ಯಾಕಂದ್ರೆ ಇವತ್ತು ಯಶಸ್ಸು ಅಂತ ಹೇಳುವಂಥದ್ದು ಎಲ್ರಿಗೂ ಬೇಕು. ಇವತ್ತು ಅಂತಲ್ಲ, ಯಾವತ್ತು ಎಲ್ಲರಿಗೂ ಬೇಕಾಗಿರುವಂತ ಸಂಗತಿನೇ ಇದು. ಒಂದು ತಿಂಗಳಲ್ಲೇ ಇಂಥದ್ದೊಂದು ಸಾಧಿಸೋದು ಹೇಗೆ, ಅಥವಾ ಬೇಗನೆ ಶ್ರೀಮಂತರಾಗೋದು ಹೇಗೆ, ಒಂದೇ ವರ್ಷದಲ್ಲಿ ಕೋಟ್ಯಾಧಿಪತಿ ಆಗೋದು ಹೇಗೆ, ಇವತ್ತಿಂದ ನಾಳೆಗೆ ನಿಮ್ಮ ದುಡ್ಡನ್ನ ಮಲ್ಟಿಪ್ಲೈ ಮಾಡೋದು ಹೇಗೆ, ಈ ತರದ ಪುಸ್ತಕಗಳೇ ಹೆಚ್ಚಾಗಿವೆ ನಮ್ಮ ಸುತ್ತಮುತ್ತ. ಇವತ್ತಿಂದ ನಾಳೆಗೆ ಏನೋ ಒಂದು ದೊಡ್ಡ ಬದಲಾವಣೆ ಆಗ್ತದೆ, ಅಥವಾ ಇನ್ನೊಂದು ತಿಂಗಳಲ್ಲಿ ಏನೋ ಒಂದು ದೊಡ್ಡ ಸಾಧನೆ ಆಗ್ತದೆ, ಇದೆಲ್ಲ ಯಶಸ್ಸಿನ ಬಹಳ ನ್ಯಾರೋ ವ್ಯಾಖ್ಯಾನಗಳು. ಯಶಸ್ಸು ಅನ್ನೋದು ಒಂದು ಇನ್ಸಿಡೆಂಟ್ ಅಲ್ಲ, ಜೀವನ ಅನ್ನೋದು ಬರೀ ಕ್ರಾಂತಿ ಆಗಿರೋದಕ್ಕೆ ಸಾಧ್ಯ ಇಲ್ಲ ಅಂತ ನನ್ನ ಭಾವನೆ. ನಾವೊಂದು ಇನ್ಸ್ಟಂಟ್ ಕಾಲದಲ್ಲಿದ್ದೇವೆ. ಎಲ್ಲವೂ ಇನ್ಸ್ಟಂಟ್. ನಮಗೆ ನಾವು ತಿನ್ನೋ ಫುಡ್ ಇನ್ಸ್ಟಂಟ್, ನಾವು ಕುಡಿಯೋ ಪಾನೀಯ ಇನ್ಸ್ಟಂಟ್, ಅಥವಾ ಏನೋ ಒಂದು ಆಗ್ಬೇಕು, ಈ ಕ್ಷಣ ಆಗ್ಬೇಕು. ಇದ್ದಕ್ಕಿದ್ದಾಗೆ ಫೇಮಸ್ ಆದವರು ಯಾರೊಬ್ರು ರೈಲ್ವೆ ಸ್ಟೇಷನ್ ಅಲ್ಲಿ ಹಾಡ್ತಾ ಇದ್ದಾರೆ, ಅವರು ಓವರ್ ನೈಟ್ ಫೇಮಸ್ ಆದ. ಕ್ಷುಲ್ಲಕ ವಿಷಯಗಳೇ ಬಹಳ ಪ್ರಧಾನ ಆಕರ್ಷಣೆಯ ವಿಷಯಗಳು. ಅವುಗಳ ಬಗ್ಗೆ ಗಂಟೆಗಟ್ಟಲೆ ಜನ ಚರ್ಚೆ ಮಾಡ್ತಾರೆ, ಕಿಲೋಮೀಟರ್ ಗಟ್ಟಲೆ ಕಾಮೆಂಟ್ಗಳನ್ನು ಹಾಕ್ತಾ ಇರ್ತಾರೆ. ಕೊನೆಗೆ ಜನ ಇದೇ ಸುದ್ದಿ ಅಂತ ಭ್ರಮಿಸ್ತಾರೆ. ಹೆಚ್ಚು ಡ್ರಾಪ್ ಔಟ್ಗಳೇ ಜಾಸ್ತಿ ಸಕ್ಸಸ್ಫುಲ್ ಆಗ್ತಾರೆ. ಸೊ ಇದು ಕೂಡ ಒಂದು ಮೆಸೇಜ್ ಕೊಡುತ್ತೆ ನಮ್ಮ ಯುವಜನಕ್ಕೆ. ಆದರೆ ಹೆಚ್ಚಿನವರು ಕೂಡ 90% ವಿದ್ಯಾರ್ಥಿನಿಯರು ಕೂಡ ಅಲ್ಲೇ ಡ್ರಾಪ್. ಜೀವನದಲ್ಲಿ ಏನಾದ್ರೂ ಸಾಧನೆ ಮಾಡಬೇಕು ಅಂತ ಹೇಳಿದ್ರೆ ಸಣ್ಣ ಸಣ್ಣ ತ್ಯಾಗಗಳನ್ನು ಮಾಡೋದಕ್ಕೆ ಸಿದ್ಧರಿರಬೇಕು. ಶಿಕ್ಷಣದಲ್ಲಿ ತುಂಬಾ ಮೇಲಕ್ಕೆ ಹೋದವರು ಯಶಸ್ವಿಗಳು, ಅಥವಾ ಏನೋ ಸಾಧನೆ ಮಾಡಿದವರು ಯಶಸ್ವಿಗಳು, ಈ ತರ ಒಂದು ಕಲ್ಪನೆ ಇತ್ತು ಸಮಾಜದಲ್ಲಿ. ಆದ್ರೆ ಇವತ್ತು ಯಶಸ್ಸಿನ ಮಾನದಂಡ ಸ್ವಲ್ಪ ಮಟ್ಟಿಗೆ ಬದಲಾವಣೆ ಆಗಿದೆಯೋ ಅಂತ ನನಗೆ ಅನಿಸ್ತಾ ಇದೆ. ಯಾಕಂದ್ರೆ ಈಗ ರೀಲ್ಸ್ 10,000 ಜನಕ್ಕೆ ರೀಚ್ ಆಗಿದೆ ಅಂತ ಹೇಳಿದ್ರೆ ಅದೇ ಯಶಸ್ಸು, ಅಥವಾ ಯಾವುದೋ ಒಂದು ವಿಡಿಯೋ ಯೂಟ್ಯೂಬ್ ಅಲ್ಲಿ ಒಂದು 5,000 ಜನ ಲೈಕ್ ಮಾಡಿದ್ದಾರೆ ಅಂದ್ರೆ ಅದೇ ಯಶಸ್ಸು. ಈ ರೀತಿಯ ಇವತ್ತಿನ ಕಾಲಘಟ್ಟದಲ್ಲಿ ಜನ ಯಶಸ್ಸನ್ನು ಯಾವ ರೀತಿಯಲ್ಲಿ ಪರಿಗಣನೆ ಮಾಡ್ತಾ ಇದ್ದಾರೆ, ಯಾವ ರೀತಿ ಅದರ ಮಾನದಂಡಗಳು ಬದಲಾವಣೆ ಆಗಿದೆಯಾ, ಅಥವಾ ಆಗಿದ್ರೆ ಯಾವ ರೀತಿ ಬದಲಾವಣೆ ಆಗಿದೆ, ಇದ್ರ ಬಗ್ಗೆ ನೀವು ಮಕ್ಕಳನ್ನ ಅಥವಾ ಇವತ್ತಿನ ಹದಿಹರೆಯದ ಪೀಳಿಗೆಯನ್ನು ತುಂಬಾ ಹತ್ತಿರದಿಂದ ನೋಡ್ತಾ ಇರೋರಾಗಿ ಏನ್ ಹೇಳೋದಕ್ಕೆ? ನಮಸ್ಕಾರ. ಅಯೋಧ್ಯ ಪಬ್ಲಿಕೇಶನ್ನ 151ನೆಯ ಕೃತಿಯಾಗಿ ನಾವು ಸಕ್ಸಸ್ ಮಂತ್ರ ಅನ್ನುವ ಒಂದು ಪುಸ್ತಕವನ್ನು ಪ್ರಕಟ ಮಾಡಿದ್ದೇವೆ. ಇದು ಡಾಕ್ಟರ್ ಸಿಬಂತಿ ಪದ್ಮನಾಭ ಅವರ ಕೃತಿ. ಇತ್ತೀಚೆಗಷ್ಟೇ ಇದು ಪ್ರಕಟ ಆಗಿದೆ. ಈ ವಿಷಯದ ಕುರಿತು ಅವ್ರ ಜೊತೆನೆ ಒಂದಷ್ಟು ಮಾತುಕತೆಯನ್ನು ಆಡಬೇಕು ಅನ್ನುವ ಕಾರಣಕ್ಕೆ ನಾವು ಇವತ್ತು ಜೊತೆಯಾಗಿ ಕೂತಿದ್ದೇವೆ. ಡಾಕ್ಟರ್ ಸಿಬಂತಿ ಪದ್ಮನಾಭ ಅವರು ಇದ್ದಾರೆ. ಅವರು ತುಮಕೂರು ವಿಶ್ವವಿದ್ಯಾಲಯದಲ್ಲಿ ಪತ್ರಿಕೋದ್ಯಮ ಮತ್ತು ಸಮೂಹ ಮಾಧ್ಯಮ ವಿಭಾಗದ ಮುಖ್ಯಸ್ಥರು. ಅಲ್ಲಿ ಸುಮಾರು 16 ವರ್ಷಗಳಿಂದ ಅವರು ಪಾಠ ಮಾಡ್ತಾ ಇದ್ದಾರೆ. ಪ್ರತಿ ವರ್ಷ ಹೊಸ ಪತ್ರಕರ್ತರನ್ನ, ಹೊಸ ಪೀಳಿಗೆಯನ್ನ ಅವರು ತಯಾರು ಮಾಡಿ ಪತ್ರಿಕೋದ್ಯಮ ಕ್ಷೇತ್ರಕ್ಕೆ ಕೊಡ್ತಾನೆ ಇದ್ದಾರೆ. ಸುಮಾರು 16 ವರ್ಷಗಳಿಂದ ನಿರಂತರವಾಗಿ ಅವರು ವಿದ್ಯಾರ್ಥಿಗಳ ಜೊತೆಗೆ ಒಡನಾಡ್ತಾ ಇದ್ದಾರೆ. ಅವರ ಭಾವನೆಗಳನ್ನ, ಅವರ ಬದುಕಿನ ಬಗೆಗಳನ್ನ ಅವರು ತುಂಬಾ ಹತ್ತಿರದಿಂದ ನೋಡ್ತಾ ಬಂದಿರುವವರು. ಅಂತಹ ಒಬ್ಬ ವ್ಯಕ್ತಿ, ಶಿಕ್ಷಣ ಕ್ಷೇತ್ರದಲ್ಲಿ ತನ್ನನ್ನ ಸಂಪೂರ್ಣವಾಗಿ ತೊಡಗಿಸಿಕೊಂಡಿರುವ ವ್ಯಕ್ತಿ, ಮತ್ತು ಯಕ್ಷಗಾನ, ತಾಳಮದ್ದಲೆ ಇತ್ಯಾದಿ ಅನೇಕ ಸಾಂಸ್ಕೃತಿಕ ಆಸಕ್ತಿಗಳನ್ನ ಇಟ್ಟುಕೊಂಡಿರುವಂತಹ ಒಬ್ಬ ಸೃಜನಶೀಲ ವ್ಯಕ್ತಿ. ಅವರು ಸಕ್ಸಸ್ ಮಂತ್ರ ಅನ್ನುವ ಒಂದು ಕೃತಿಯನ್ನ ನಮಗೆ ಕೊಟ್ಟಾಗ ಸಕಾರಣವಾಗಿ ನಮಗೊಂದು ಕುತೂಹಲ ಇದ್ದೇ ಇರ್ತದೆ. ಯಾಕಂದ್ರೆ ಇವತ್ತು ಸಕ್ಸಸ್ ಬಗ್ಗೆ ಅನೇಕ ಕೃತಿಗಳು ಮಾರುಕಟ್ಟೆಯಲ್ಲಿ ಬರ್ತಾನೆ ಇವೆ. ಆದ್ರೆ ನಿಜಕ್ಕೂ ಇವತ್ತು ಯಾರಿಗೆ ಈ ಸಕ್ಸಸ್ ಮಂತ್ರವನ್ನು ನಾವು ಹೇಳಬೇಕಾಗಿದೆ, ಮತ್ತು ಅವರಿಗೆ ಯಾವ ರೀತಿಯಲ್ಲಿ ಹೇಳಬೇಕಾಗಿದೆ, ಯಾವ ವಿಷಯಗಳನ್ನ ಅವರಿಗೆ ಕೊಡಬೇಕಾಗಿದೆ ಇತ್ಯಾದಿಗಳನ್ನೆಲ್ಲ ಬಹಳ ಆಳವಾಗಿ ವಾಸ್ತವಿಕ ದೃಷ್ಟಿಯಿಂದ ನೋಡ್ತಾ ಬಂದಿರುವಂತಹ ಸಿಬಂತಿಯವರು ಈ ಪುಸ್ತಕವನ್ನು ಬರೆದಿರೋದು ಒಂದು ರೀತಿಯಲ್ಲಿ ವಿಶೇಷ ಅಂತ ಹೇಳಬೇಕು. ಹಾಗಾಗಿ ಅವರ ಜೊತೆ ಈ ಪುಸ್ತಕದ ಹಿಂದು ಮುಂದಿನ ಅನೇಕ ವಿಚಾರಗಳನ್ನ ಚರ್ಚೆ ಮಾಡೋಣ ಅಂತ ಹೇಳಿ ಇವತ್ತು ನಾವು ಸೇರಿದ್ದೇವೆ. ಮೊದಲಿಗೆ ನಾನು ಸಿಬಂತಿಯವರಿಗೆ ಸ್ವಾಗತವನ್ನ ಬಯಸ್ತೇನೆ. ನಮಸ್ಕಾರ ಸಿಬಂತಿ. ನಮಸ್ಕಾರ. ಇವತ್ತು ಸಕ್ಸಸ್ ಮಂತ್ರ ಅನ್ನುವ ಕೃತಿ ನಮ್ಮ ಮುಂದೆ ಇದೆ. ಈ ಕೃತಿಯ ವಿಚಾರದ ಬಗ್ಗೆನೇ ಒಂದಷ್ಟು ಮಾತುಗಳನ್ನ ಆಡ್ತೇನೆ. ಆದ್ರೆ ಅದಕ್ಕೆ ಮೊದಲು ನಾನು ನಿಮ್ಮಲ್ಲಿ ಯಶಸ್ಸಿನ ಬಗ್ಗೆ ಒಂದಷ್ಟು ಚರ್ಚೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೇನೆ. ಯಾಕಂದ್ರೆ ಇವತ್ತು ಯಶಸ್ಸು ಅಂತ ಹೇಳುವಂಥದ್ದು ಎಲ್ರಿಗೂ ಬೇಕು. ಇವತ್ತು ಅಂತಲ್ಲ, ಯಾವತ್ತು ಎಲ್ಲರಿಗೂ ಬೇಕಾಗಿರುವಂತ ಸಂಗತಿನೇ ಇದು. ಆದ್ರೆ ಈ ಯಶಸ್ಸಿನ ಮಾನದಂಡ ಅಂತ ಹೇಳ್ತೀವಲ್ಲ, ಅದು ಒಂದಾನೊಂದು ಕಾಲದಲ್ಲಿ ಶಿಕ್ಷಣದಲ್ಲಿ ತುಂಬಾ ಮೇಲಕ್ಕೆ ಹೋದವರು ಯಶಸ್ವಿಗಳು, ಅಥವಾ ಏನೋ ಸಾಧನೆ ಮಾಡಿದವರು ಯಶಸ್ವಿಗಳು, ಈ ತರ ಒಂದು ಕಲ್ಪನೆ ಇತ್ತು ಸಮಾಜದಲ್ಲಿ. ಆದ್ರೆ ಇವತ್ತು ಯಶಸ್ಸಿನ ಮಾನದಂಡ ಸ್ವಲ್ಪ ಮಟ್ಟಿಗೆ ಬದಲಾವಣೆ ಆಗಿದೆಯೋ ಅಂತ ನನಗೆ ಅನಿಸ್ತಾ ಇದೆ. ಯಾಕಂದ್ರೆ ಈಗ ರೀಲ್ಸ್ 10,000 ಜನಕ್ಕೆ ರೀಚ್ ಆಗಿದೆ ಅಂತ ಹೇಳಿದ್ರೆ ಅದೇ ಯಶಸ್ಸು, ಅಥವಾ ಯಾವುದೋ ಒಂದು ವಿಡಿಯೋ ಯೂಟ್ಯೂಬ್ ಅಲ್ಲಿ ಒಂದು 5,000 ಜನ ಲೈಕ್ ಮಾಡಿದ್ದಾರೆ ಅಂದ್ರೆ ಅದೇ ಯಶಸ್ಸು. ಈ ರೀತಿಯ ಇವತ್ತಿನ ಕಾಲಘಟ್ಟದಲ್ಲಿ ಜನ ಯಶಸ್ಸನ್ನು ಯಾವ ರೀತಿಯಲ್ಲಿ ಪರಿಗಣನೆ ಮಾಡ್ತಾ ಇದ್ದಾರೆ, ಯಾವ ರೀತಿ ಅದರ ಮಾನದಂಡಗಳು ಬದಲಾವಣೆ ಆಗಿದೆಯಾ, ಅಥವಾ
ಆಗಿದ್ರೆ ಯಾವ ರೀತಿ ಬದಲಾವಣೆ ಆಗಿದೆ? ಇದರ ಬಗ್ಗೆ ನೀವು ಮಕ್ಕಳನ್ನ ಅಥವಾ ಇವತ್ತಿನ ಹದಿಹರೆಯದ ಪೀಳಿಗೆಯನ್ನ ತುಂಬಾ ಹತ್ತಿರದಿಂದ ನೋಡ್ತಾ ಇರೋರಾಗಿ ಏನ್ ಹೇಳೋದಕ್ಕೆ ಬಯಸ್ತೀರಿ? ಅದೇ ಕಾಲ ಬದಲಾದ ಹಾಗೆ ಯಶಸ್ಸಿನ ಮಾನದಂಡಗಳು ಕೂಡ ಬದಲಾಗ್ತಾ ಇದ್ದಾವೆ ಅಂತ ಅನ್ನಿಸ್ತದೆ. ಯಶಸ್ಸಿನ ಮಾನದಂಡಗಳು ಅನ್ನೋದಕ್ಕಿಂತಲೂ ನಮ್ಮ ಯುವಕರು ಯಶಸ್ಸನ್ನು ಹೇಗೆ ಗ್ರಹಿಸ್ತಾ ಇದ್ದಾರೆ ಅಂತ. ಈಗ ಈಗ ಮಾರುಕಟ್ಟೆಯಲ್ಲಿ ಬರ್ತಿರೋ ಪುಸ್ತಕಗಳ ಬಗ್ಗೆ ಕೂಡ ಹೇಳಿದ್ರಿ. ಹೆಚ್ಚಿನ ಪುಸ್ತಕಗಳಿಗೂ ಅದೇ ಅದೇ ಥರದ ಉದ್ದೇಶ. ಅಂದರೆ ಒಂದು ತಿಂಗಳಲ್ಲೇ ಇಂಥದ್ದೊಂದು ಸಾಧಿಸೋದು ಹೇಗೆ, ಅಥವಾ ಬೇಗನೆ ಶ್ರೀಮಂತರಾಗೋದು ಹೇಗೆ, ಒಂದೇ ವರ್ಷದಲ್ಲಿ ಕೋಟ್ಯಧಿಪತಿ ಆಗೋದು ಹೇಗೆ, ಇವತ್ತಿಂದ ನಾಳೆಗೆ ನಿಮ್ಮ ದುಡ್ಡನ್ನು ಮಲ್ಟಿಪ್ಲೈ ಮಾಡೋದು ಹೇಗೆ, ಈ ಥರದ ಪುಸ್ತಕಗಳೇ ಹೆಚ್ಚಾಗಿವೆ ನಮ್ಮ ಸುತ್ತಮುತ್ತ. ಹೀಗಾಗಿ ಈ ಪುಸ್ತಕಗಳು ಏನಂದರೆ ಒಂಥರ ಸಮಾಜದ ರಿಫ್ಲೆಕ್ಷನ್ ಅನ್ನಿಸ್ತದೆ, ಸಮಾಜದ ಪ್ರತಿಫಲನ ಅಥವಾ ಸಮಾಜದ ಮನಸ್ಥಿತಿಯ ಪ್ರತಿಫಲನ ಅಂತ. ಅದಕ್ಕೆ ತಕ್ಕ ಹಾಗೆ ನಮ್ಮ ಹುಡುಗರು, ನಮ್ಮ ವಿದ್ಯಾರ್ಥಿಗಳು, ನಮ್ಮ ಯುವಕರು ಕೂಡ ಯೋಚನೆ ಮಾಡ್ತಾ ಇದ್ದಾರೆ ಅನ್ನಿಸ್ತದೆ. ಆದರೆ ಹಾಗಲ್ಲ ಅಂತ. ಇವತ್ತಿಂದ ನಾಳೆಗೆ ಏನೋ ಒಂದು ದೊಡ್ಡ ಬದಲಾವಣೆ ಆಗ್ತದೆ, ಅಥವಾ ಇನ್ನೊಂದು ತಿಂಗಳಲ್ಲಿ ಏನೋ ಒಂದು ದೊಡ್ಡ ಸಾಧನೆ ಆಗ್ತದೆ, ಇದೆಲ್ಲ ಯಶಸ್ಸಿನ ಬಹಳ ಏನು ನ್ಯಾರೋ ವ್ಯಾಖ್ಯಾನಗಳು ಅಂತ, ಬಹಳ ಸೀಮಿತವಾದ ವ್ಯಾಖ್ಯಾನಗಳು. ಯಶಸ್ಸು ಅನ್ನೋದು ಒಂದು ದೀರ್ಘಕಾಲದ ಒಂದು ಪ್ರೋಸೆಸ್ ಅಂತ ಅಂದ್ಕೊಂಡಿದ್ದೀನಿ ನಾನು. ಯಶಸ್ಸು ಅನ್ನೋದು ಒಂದು ಇನ್ಸಿಡೆಂಟ್ ಅಲ್ಲ ಅಂತ. ಯಶಸ್ಸು ಅನ್ನೋದು ಒಂದು ಪ್ರೋಸೆಸ್ ಅಂತ, ಒಂದು ಪ್ರಕ್ರಿಯೆ ಅಂತ. ಪ್ರಕ್ರಿಯೆ ಆಗಿರಬೇಕಾದ್ರೆ ದೀರ್ಘವದ್ದೇ ಆಗಿರಬೇಕು. ಈಗ ಇವತ್ತಿಂದ ನಾಳೆಗೆ ಏನೋ ಸಂಭವಿಸ್ತದೆ ಅಂತ ಹೇಳಿದರೆ ಅದು ಒಂದು ಕ್ರಾಂತಿ ಆಗಿರಬೇಕು. ಜೀವನ ಅನ್ನೋದು ಬರೀ ಕ್ರಾಂತಿ ಆಗಿರೋದಕ್ಕೆ ಸಾಧ್ಯ ಇಲ್ಲ ಅಂತ ನನ್ನ ಭಾವನೆ ಅದು. ಅಂದರೆ ಅದು ಒಂದು ಕ್ರಾಂತಿ ಆದರೂ ಕೂಡ ಏಕಾಏಕಿ ನಡೆಯೋ ಘಟನೆ ಅಲ್ಲ ಅಂತ ಅನ್ನಿಸ್ಬೋದು. ಈಗ ಇದ್ದಕ್ಕಿದ್ದ ಹಾಗೆ ಏನೋ ಒಂದು ದೊಡ್ಡ ಬದಲಾವಣೆ ಆಯಿತು ಅಂದರೆ ಅದನ್ನು ಕ್ರಾಂತಿ ಅಂತ ಕರೆಯೋದು. ಆದರೆ ಆ ಕ್ರಾಂತಿ ನಿಜವಾಗಿಯೂ ಒಂದು ಕ್ಷಣದಲ್ಲಿ ನಡೆದಿರೋದಿಲ್ಲ ಅಂತ, ಅಥವಾ ಒಂದು ದಿನದಲ್ಲಿ ನಡೆದಿರೋದಿಲ್ಲ. ಅದಕ್ಕೊಂದು ಹಿನ್ನೆಲೆ ಇರುತ್ತೆ. ಯಾರೋ ಒಬ್ಬ ಬಂಡಾಯ ಇದ್ದಿರಬಹುದು, ಅಥವಾ ಏನೋ ಒಂದು ಹೊಸದನ್ನು ಮಾಡಿರ್ಬೋದು ಅಂತ ಹೇಳಿದ್ರೆ ಅದು ಇದ್ದಕ್ಕಿದ್ದ ಹಾಗೆ ನಡೆದಂತಹ ಒಂದು ಸ್ಪ್ರಿಂಗ್ ಅಲ್ಲ, ಅದೊಂದು ಕಾರಂಜಿ ಅಲ್ಲ ಅಂತ. ಆ ಕಾರಂಜಿಯ ಹಿಂದೆ ಏನೋ ಒಂದು ಪ್ರಚ್ಛನ್ನವಾದ ಒಂದು ಶಕ್ತಿ ಇರ್ತದೆ. ಆ ಶಕ್ತಿ ತುಂಬೋದಕ್ಕೆ, ಅಥವಾ ಒಂದು ಬದಲಾವಣೆಯ ಯೋಚನೆ ಬರೋದಕ್ಕೆ, ಅಥವಾ ಯಾವುದೋ ಒಂದು ಕಾರ್ಯಸಿದ್ಧಿಯಾಗೋದಕ್ಕೆ ಅದರ ಹಿಂದೆ ಒಂದು ದೊಡ್ಡ ಪ್ರೋಸೆಸ್ ನಡೆದಿರುತ್ತೆ ಅಂತ. ಮಾನಸಿಕವಾದ್ದೇ ಆಗಿರಬಹುದು, ಸಂಘಟನೆಯ ರೂಪದಲ್ಲಾಗಿರಬಹುದು, ಅಥವಾ 4 ಮಂದಿ ಸೇರಿ ಮಾಡಿದ್ದಾಗಿರ್ಬೋದು, ಅಥವಾ ಒಬ್ಬ ನಾಯಕನ ಹೊರಹೊಮ್ಮುವಿಕೆ ಆಗಿರ್ಬೋದು. ಅದು ಸಡನ್ ಅಲ್ಲ ಅಂತ. ಹೀಗಾಗಿ ಇವತ್ತೇನು ಯಶಸ್ಸಿನ ಪರಿಕಲ್ಪನೆಯನ್ನು ಇಟ್ಕೊಂಡಿದ್ದೇವೆ ನಾವು, ಅದನ್ನು ಸ್ವಲ್ಪ ಮಟ್ಟಿಗೆ ಬೇರೆ ರೀತಿಯಲ್ಲಿ ಯೋಚನೆ ಮಾಡಬೇಕು ಅಂತ. ಈಗ ನಾಯಕರು ತಯಾರಾಗೋದು ಅಂತ ಹೇಳಿದ್ರೆ ಅದು ಬಹಳ ಸಮಯದಿಂದ, ಬಹಳ ದೀರ್ಘಕಾಲದಿಂದ ನಡ್ಕೊಂಡು ಬಂದ ಪ್ರಕ್ರಿಯೆ ಆಗಿರಬೇಕು. ನಮ್ಮ ಇವತ್ತಿನ ವಿದ್ಯಾರ್ಥಿಗಳನ್ನು ನೋಡಿದಾಗಲಿ, ಅಥವಾ ಇವತ್ತಿನ ಯುವಕರನ್ನು ನೋಡಿದಾಗಲಿ ಈ ಥರದ ಯೋಚನೆ ಬರೋದು ಸಹಜ ಅಂತ. ನಾವೊಂದು ಇನ್ಸ್ಟಂಟ್ ಕಾಲದಲ್ಲಿದ್ದೇವೆ. ಹೌದು, ಎಲ್ಲವೂ ಇನ್ಸ್ಟಂಟ್. ನಮಗೆ ನಾವು ತಿನ್ನೋ ಫುಡ್ಡು ಇನ್ಸ್ಟಂಟು, ನಾವು ಕುಡಿಯೋ ಪಾನೀಯ ಇನ್ಸ್ಟಂಟು, ಅಥವಾ ಏನೋ ಒಂದು ಆಗಬೇಕು, ಈ ಕ್ಷಣ ಆಗಬೇಕು ಅಂತ. ಯಾರೋ ಒಬ್ಬರು ಲೇಖಕರಾಗಬೇಕು ಅಂತ ಅಂದ್ಕೊಂಡಿದ್ರೆ ಅವರು ಇವತ್ತೇನೋ ಬರಿಬೇಕು ಅಂತ ಅಂದ್ಕೊಂಡಿದ್ದಾರೆ, ಅವರು ನಾಳೆ ದೊಡ್ಡ ಲೇಖಕರಾಗಿ ಬದಲಾಗಬೇಕು ಅಂತಲೋ, ನಾಳೆ ದೊಡ್ಡ ಕವಿ ಆಗಬೇಕು ಅಂತಲೋ, ಅಥವಾ ಏನೋ ಒಂದು ಪ್ರಸಿದ್ಧಿಯನ್ನು ಪಡೆಯಬೇಕು ಅಂತಲೋ, ಈ ಥರದ ಯೋಚನೆ ನಮ್ಮಲ್ಲಿ. ನಮ್ಮ ಹಿರಿಯರು, ನಮ್ಮ ದೊಡ್ಡ ದೊಡ್ಡ ಉದಾಹರಣೆಗಳಿದ್ದಾವೆ ನಮ್ಮಲ್ಲಿ. ಎಷ್ಟೆಷ್ಟೋ ದೊಡ್ಡ ದೊಡ್ಡ ಸಾಧಕರನ್ನೆಲ್ಲ ನೋಡಿದ್ದೇವೆ. ಸಾಹಿತ್ಯದಲ್ಲಿರ್ಬಹುದು, ಸಾಮಾಜಿಕವಾಗಿರಬಹುದು, ರಾಜಕೀಯವಾಗಿರಬಹುದು, ಅಥವಾ ವಿಜ್ಞಾನ ತಂತ್ರಜ್ಞಾನ ಕ್ಷೇತ್ರದಲ್ಲಿ ಇರಬಹುದು. ಅವರು ಎಷ್ಟು ಹಿಂದಿನಿಂದ ಅದನ್ನು ಮಾಡ್ಕೊಂಡು ಬಂದಿದ್ದಾರೆ, ಅಥವಾ ಎಷ್ಟು ದೊಡ್ಡ ಹಿನ್ನೆಲೆ ಇದೆ ಅವರದ್ದು ಅಂತ ಯೋಚನೆ ಮಾಡಿದಾಗ ನಮಗೆ ಆಶ್ಚರ್ಯ ಆಗ್ತದೆ. ಅದು ಯಾವುದೂ ಕೂಡ ಕ್ರಾಂತಿ ಅಲ್ಲ ಅಂತ. ಹಾಗಾಗಿ ನಮ್ಮ ಈಗಿನ ತಲೆಮಾರಿಗಿರುವಂಥ ಸಮಸ್ಯೆ ಇದು ಅಂತ. ಈಗಿಂದೀಗ ಏನೋ ಬದಲಾವಣೆ ಆಗ್ಬಿಡ್ಬೇಕು, ಅಥವಾ ಈಗಿಂದೀಗಲೇ ಏನೋ ಸಾಧನೆ ಆಗಬೇಕು, ಈಗಿಂದೀಗಲೇ ನಾನೊಬ್ಬ ದೊಡ್ಡ ಸಾಹಿತಿ ಆಗಬೇಕು, ಒಬ್ಬ ವಿಜ್ಞಾನಿ ಆಗಬೇಕು, ಒಬ್ಬ ಕ್ರೀಡಾಪಟು ಆಗಬೇಕು. ಆದರೆ ನಿಜವಾಗ್ಲೂ ಯಾರು ಸಾಧನೆ ಮಾಡಿರ್ತಾರೋ, ಆ ಹಂತಕ್ಕೆ ಬಂದಿರ್ತಾರೋ, ಅವ್ರಿಗೆ ಗೊತ್ತಿರ್ತದೆ ಇದು ಸಡನ್ ಆದಲ್ಲ ಅಂತ. ಅವ್ರಿಗೆ ಗೊತ್ತಿರ್ತದೆ. ನಾವು ದೂರದಿಂದ ನೋಡೋವರೆಗೆ ಅದು ಬೆಟ್ಟ ನುಣ್ಣಗಾಗೆ ಕಾಣೋದು. ಇದೇನೋ ಯಾರೋ ಸಾಧಿಸಿಬಿಟ್ಟಿದ್ದಾರೆ ಅಂದ ತಕ್ಷಣ ನಾನು ಕೂಡ ಹಾಗೆ ಆಗ್ಬಿಡ್ತೇನೆ, ಏಕಾಏಕಿ ಆಗ್ಬಿಡ್ತೇನೆ, ಅಥವಾ ನಾಳೆಗೆ ಇದೆಲ್ಲ ಸಾಧನೆ ಆಗ್ಬಿಡುತ್ತೆ ಅಂತ ನಂಬ್ಕೊಂಡ್ಬಿಡೋದು. ಆದ್ರೆ ಅಲ್ಲ ಅಂತ. ಈಗಿನ ವರ್ತಮಾನದಲ್ಲಿ ನೋಡಿದಾಗ ಬಹಳಷ್ಟು ವ್ಯಕ್ತಿಗಳು ದಿಢೀರಾಗಿ ಒಂದು ರೀತಿಯ ಪಾಪ್ಯುಲಾರಿಟಿಯನ್ನ ಪಡೆಯುವಂಥದ್ದು, ಇದನ್ನೆಲ್ಲ ನೋಡ್ತಾ ಇದ್ದೇವೆ. ಸೊ ಹಾಗಾಗಿ ಬಹುಶಃ ನಮ್ಮ ಯುವಜನತೆಗೂ ಕೂಡ ಆ ಸಂದೇಶ ಹೋಗ್ತಾ ಇದೆ ಅಂತ ಅನಿಸ್ತದೆ. ಹೌದು, ಆ ಸಂದೇಶ ಅಂದ್ರೆ ಅವ್ರಿಗದು ಅನಿಸೋದು ಸಹಜ. ಯಾರೋ ಒಬ್ರು ದಿಢೀರಾಗಿ ಫೇಮಸ್ ಆಗ್ಬಿಟ್ರು, ನಾನು ಕೂಡ ಹಾಗೆ ಆಗ್ಬೋದು ಅಂತ ಅನಿಸೋದು ಸಹಜ. ಆದ್ರೆ ಯಾರಾದ್ರೂ ದಿಢೀರಾಗಿ ಫೇಮಸ್ ಆಗಿರೋರು ಇದ್ರೆ ಅವರನ್ನ 2 ವಿಷಯ ಇರ್ಬೋದು ಅದ್ರಲ್ಲಿ ನನಗನ್ನಿಸೋದು. ಒಂದು, ಅವರನ್ನ ಸ್ವತಃ ಕೇಳಿದ್ರೆ ಇವ್ರಿಗೆ ಅರ್ಥ ಆಗ್ಬಹುದು ಅದು ದಿಢೀರ್ ಅಲ್ಲ ಅಂತ.
ಇನ್ನೊಂದು, ಯಾರಾದ್ರೂ ದಿಢೀರಾಗಿ ಆಯ್ತು ಹಾಗಿದ್ದಾರೆ ಅಂತ ಇಟ್ಕೊಳ್ಳೋಣ, ಅದು ಶಾಶ್ವತ ಅಲ್ಲ ಅಂತ, ಅಥವಾ ಅದು ಹೆಚ್ಚು ಡ್ಯೂರೇಬಲ್ ಅಲ್ಲ. 15 ಮಿನಿಟ್ಸ್ ಆಫ್ ಫೇಮ್ ಅಂತ ಹೇಳ್ತೇವೆ. ಅಷ್ಟೇ ಅಷ್ಟೇ, 15 ನಿಮಿಷ ಪ್ರತಿಯೊಬ್ಬರು ಜಗತ್ತಿನಲ್ಲಿ ಪ್ರಸಿದ್ಧರಾಗಬಹುದು ಅಂತ. ಅದನ್ನೆಲ್ಲ ನೋಡಿದ್ದೇವೆ ನಾವು, ಬೇಕಾದಷ್ಟು ಉದಾಹರಣೆಗಳನ್ನು ನೋಡಿದ್ದೇವೆ. ಇದ್ದಕ್ಕಿದ್ದಾಗೆ ಫೇಮಸ್ ಆದವರು, ಯಾರೊಬ್ರು ರೈಲ್ವೆ ಸ್ಟೇಷನ್ ಅಲ್ಲಿ ಹಾಡ್ತಾ ಇದ್ರಂತೆ, ಅವರು ಓವರ್ ನೈಟು ಫೇಮಸ್ ಆದ್ರು. ಅವರ ಕಂಠ ಚೆನ್ನಾಗಿದೆ ಅಂತಲೋ, ಅಥವಾ ಅವರು ಬಹಳ ಚೆನ್ನಾಗಿ ಹಾಡ್ತಾರೆ, ಒಂದು ಕ್ರೂಡ್ ಹೊಸ ಪ್ರತಿಭೆ ಅಂತಲೋ. ಆಮೇಲೆ ಏನಾಯ್ತು, ಒಂದು 15 ದಿವಸ, ಒಂದು 20 ದಿವಸ, 1 ತಿಂಗಳು ಮಾಧ್ಯಮದಲ್ಲಿ ದೊಡ್ಡ ಸುದ್ದಿ ಆಯ್ತು. ಆಮೇಲೆ ಏನಾಯ್ತು ಅಂತ ಮಾಧ್ಯಮಗಳಿಗೂ ಮರ್ತೋಯ್ತು, ಜನರಿಗೂ ಮರ್ತೋಯ್ತು. ಇನ್ಯಾವುದೋ ಒಂದು ದೊಡ್ಡ ಜಾತ್ರೆಯಲ್ಲಿ ಯಾರೋ ಏನೋ ಮಾರ್ತಾ ಇದ್ರು, ಅವ್ರು ಬಹಳ ನೋಡೋದಕ್ಕೆ ಚೆನ್ನಾಗಿದ್ದಾರೆ ಅಂತ ಅವ್ರು ತುಂಬಾ ಫೇಮಸ್ ಆದ್ರು. ಆಮೇಲೆ ಏನಾಯ್ತು? ಹಾಗಾದ್ರೆ ಸಾಧನೆ ಯಾವುದು ಅಂತ, ಯಶಸ್ಸು ಯಾವುದು? ನೀವು ಮಾಧ್ಯಮ ಕ್ಷೇತ್ರದವರು ಆಗಿರೋದ್ರಿಂದ ಕೇಳ್ತಾ ಇದ್ದಾರೆ. ಸಹಜವಾಗಿ ಅನ್ನಿಸ್ತು ನಂಗೆ. ಮಾಧ್ಯಮ ಅಂದ್ರೆ ಪತ್ರಿಕೋದ್ಯಮ ಕ್ಷೇತ್ರದಲ್ಲಿ ಪತ್ರಕರ್ತರನ್ನ ತಯಾರು ಮಾಡ್ತಾ ಇರುವ ವ್ಯಕ್ತಿ ಆಗಿರೋದ್ರಿಂದ ನಾನು ಒಂದು ಪ್ರಶ್ನೆ ಕೇಳ್ತಾ ಇದ್ದೇನೆ. ಈ ರೀತಿ ನಾನೇನು 15 ನಿಮಿಷದ ಪ್ರಸಿದ್ಧಿ ಅಂತ ಹೇಳಿದೆ, ಒಂದು ಕ್ಷಣ ಬರ್ತಾರೆ, ಪ್ರಸಿದ್ಧರಾಗ್ತಾರೆ, ಜಗತ್ತಿಗೆಲ್ಲ ಗೊತ್ತಾಗುತ್ತೆ, ಆಮೇಲೆ ಅವರು ನೀವು ಹೇಳಿದ ಹಾಗೆ ಮರ್ತು ಹೋಗ್ತಾರೆ. ಸೊ ಇಂತಹ ವ್ಯಕ್ತಿಗಳನ್ನ ಅಂದ್ರೆ ತಕ್ಷಣ ಯಾರೋ ಒಬ್ಬರನ್ನ ಪಾಪ್ಯುಲರ್ ಮಾಡುವಂಥದ್ದು, ಆಮೇಲೆ ಅವರನ್ನ ಮರ್ತು ಬಿಡುವಂಥದ್ದು, ಈ ಕೆಲಸವನ್ನ ನಮ್ಮ ಇವತ್ತಿನ ಮಾಧ್ಯಮ ಕೂಡ ಮಾಡಿ ಒಂದು ರೀತಿಯಲ್ಲಿ ಜನಾಂಗವನ್ನ ದಾರಿ ತಪ್ಪಿಸ್ತಾ ಇಲ್ವಾ? ಈಗ ಅವರು ನಿಜವಾದ ಸಾಧನೆ ಮಾಡಿದವರನ್ನ ಹೋಗಿ ಹುಡುಕಿ ಮಾತಾಡಿಸಿ ಅವರನ್ನ ಬೆಳಕಿಗೆ ತರೋದರ ಬದಲಿಗೆ ಈ ರೀತಿ ಏನೋ ಒಂದು ಎಲ್ಲೋ ಒಂದು ಹಾಡಿದ್ರು ಅಥವಾ ಏನೋ ಒಂದು ಮಾಡಿದ್ರು, ತಕ್ಷಣ ಅವರನ್ನ ಲೈಮ್ ಲೈಟಿಗೆ ತಂದು ಅವರನ್ನ ಜಗತ್ತಿಗೆಲ್ಲ ಪರಿಚಯಿಸಿ ಒಂದು ರೀತಿಯಲ್ಲಿ ಯುವ ಜನರನ್ನ ದಾರಿ ತಪ್ಪಿಸುವ ಕೆಲಸವನ್ನ ಪತ್ರಿಕೋದ್ಯಮ ಮಾಡ್ತಾ ಇಲ್ವಾ? ಅದೇ ಕಾಲಧರ್ಮ ಅಂತ ಅನ್ಸೋದು ನನಗೆ. ಅಂದ್ರೆ ಯುಗ ಧರ್ಮ ಅಂತ ಹೇಳ್ಬೋದು ಅಷ್ಟೇ. ಏನಂದ್ರೆ ಇದು ಮಾಧ್ಯಮದಲ್ಲಿ ಇಂತಲ್ಲ, ಎಲ್ಲಾ ರಂಗಗಳಲ್ಲೂ ರಿಫ್ಲೆಕ್ಟ್ ಆಗುವಂತ ಒಂದು ವಿಷಯ ಅಂತ. ಈ ತಕ್ಷಣದಲ್ಲಿ ಏನೋ ಆಗ್ಬಿಡೋದು, ತಕ್ಷಣದ ಬದಲಾವಣೆ. ಸೊ ಸಮಾಜದ ಬೇರೆ ಬೇರೆ ರಂಗಗಳಲ್ಲಿ ಇದು ಈ ಮನಸ್ಥಿತಿ ಹೇಗೆ ಬಂದಿದೆಯೋ ಅದು ಮಾಧ್ಯಮದಲ್ಲೂ ಕೂಡ ಬಂದಿದೆ, ಮಾಧ್ಯಮ ಕ್ಷೇತ್ರದಲ್ಲೂ ಕೂಡ ಇದೆ. ಯಾಕೆಂದ್ರೆ ಸಮಾಜದಲ್ಲಿ ಏನು ಬದಲಾವಣೆ ಆಗುತ್ತೋ ಅದು ಮಾಧ್ಯಮದಲ್ಲಿ ರಿಫ್ಲೆಕ್ಟ್ ಆಗುತ್ತೆ, ಅಥವಾ ಮಾಧ್ಯಮದಲ್ಲಿ ಏನು ಬರುತ್ತೋ ಅದು ಸಮಾಜದಲ್ಲಿ ಕಾಣಿಸುತ್ತೆ. ಇದು ಪರಸ್ಪರ, ಇದು ಬಹಳ ದೊಡ್ಡ ಚರ್ಚೆಯ ವಿಷಯ ಕೂಡ. ಅಂದ್ರೆ ಸಾಮಾನ್ಯವಾಗಿ ಒಂದು ಪ್ರಶ್ನೆ ಕೇಳೋದಿದೆ, ಅಂದ್ರೆ ಮಾಧ್ಯಮದವರ ಬಳಿ ಒಂದು ಪ್ರಶ್ನೆ ಕೇಳೋದಿದೆ, ನೀವು ಇಂಥದ್ದನ್ನ ತೋರಿಸ್ತೀರಿ ಅಥವಾ ಇಂಥದ್ದನ್ನ ಸುದ್ದಿ ಮಾಡ್ತೀರಿ, ಇದು ಜನ ಕೇಳಿ ಮಾಡೋದಾ ಅಥವಾ ನೀವೇ ಜನಗಳಿಗೆ ಕೊಡೋದಾ ಅಂತ. ತಕ್ಷಣ ಮಾಧ್ಯಮಗಳಿಂದ ಬರೋ ಉತ್ತರ ಏನು ಅಂತ ಹೇಳಿದ್ರೆ, ಜನ ಕೇಳ್ತಾರೆ ನಾವು ಕೊಡ್ತೀವಿ. ಸಿನಿಮಾದವರು ಹೇಳಿದ ಹಾಗೆ ಜನ ಕೇಳ್ತಾರೆ ಅಂತ, ಜನ ಚೇಂಜ್ ಕೇಳ್ತಾರೆ, ಅಥವಾ ಜನ ಏನು ಕೇಳ್ತಾರೋ ನಾವು ಅದನ್ನು ಕೊಡ್ತೀವಿ ಅಂತ. ಆದ್ರೆ ಅದರ ಬಗ್ಗೆ ಸರ್ವೆ ಆಗಿದೆಯಾ, ಸಂಶೋಧನೆ ಆಗಿದೆಯಾ ಗೊತ್ತಿಲ್ಲ. ಈಗ ಇಂಥದ್ದೊಂದು ಮಾಧ್ಯಮದಲ್ಲಿ, ಯಾವ ಮಾಧ್ಯಮವೂ ಆಗಿರ್ಬೋದು, ಪ್ರಿಂಟ್ ಆಗಿರ್ಬೋದು, ಎಲೆಕ್ಟ್ರಾನಿಕ್ ಆಗಿರ್ಬೋದು, ಸೋಷಿಯಲ್ ಮೀಡಿಯಾ ಆಗಿರ್ಬೋದು, ಸೋಷಿಯಲ್ ಮೀಡಿಯಾವನ್ನು ಒಂದು ಹಂತದಲ್ಲಿ ಒಪ್ಕೊಳ್ಬಹುದು. ಯಾಕೆಂದ್ರೆ ಅದಕ್ಕೆ ಯಾರೋ ಎಡಿಟರ್ ಇಲ್ಲ, ಅದಕ್ಕೆ ಸಂಪಾದಕರಿಲ್ಲ, ನಿಯಂತ್ರಣ ಮಾಡೋರಿಲ್ಲ. ಹಾಗಾಗಿ ಸಮಾಜದಲ್ಲಿ ಏನಾಗ್ತಿದೆಯೋ ನೇರವಾಗಿ ಸಾಮಾಜಿಕ ಮಾಧ್ಯಮದಲ್ಲಿ ಕಾಣಿಸ್ತದೆ. ಅದು ಅಲ್ಲಿ ಹೆಸರೇ ಇದೆ ಸಾಮಾಜಿಕ ಅಂತ. ಆದ್ರೆ ಬೇರೆ ಮಾಧ್ಯಮಗಳು, ಮುಖ್ಯವಾಹಿನಿಯ ಮಾಧ್ಯಮಗಳು ಹಾಗಲ್ಲ. ಅದಕ್ಕೆ ಯಾರೋ ಒಬ್ರು ರೆಗ್ಯುಲೇಟ್ ಮಾಡೋರು ಇದ್ದಾರೆ, ಯಾರೋ ಅದನ್ನ ನಿರ್ದೇಶಿಸುವವರು ಅಥವಾ ಮಾರ್ಗದರ್ಶನ ಮಾಡೋರು ಅದ್ರ ಹಿಂದೆ ಇದ್ದಾರೆ. ಹೀಗಾಗಿ ಜನ ಏನ್ ಕೇಳ್ತಾರೋ ನಾವು ಕೊಡ್ತೀವಿ ಅಂತ ಹೇಳೋದ್ರಲ್ಲಿ ವಿಶೇಷವಾದ ಅರ್ಥವಿದೆ ಅಂತ ನನಗೆ ಅನ್ನಿಸ್ತಾ ಇಲ್ಲ. ಆದ್ರೆ ಸಾಮಾನ್ಯವಾಗಿ ಹೇಳೋ ಕ್ರಮ ಹಾಗೆ, ಜನ ಇದನ್ನ ಬಯಸ್ತಿದ್ದಾರೆ, ನಾವು ಕೊಡ್ತಾ ಇದ್ದೇವೆ ಅಂತ. ಅದನ್ನು ಇನ್ನೊಂದು ರೀತಿಯಲ್ಲಿ ಕೂಡ ಯೋಚನೆ ಮಾಡ್ಬೋದು. ಮಾಧ್ಯಮಗಳಿಗೆ ಸಮಾಜದ ಅಭಿರುಚಿಯನ್ನು ತಿದ್ದುವ ಶಕ್ತಿ ಇದೆ, ಕರ್ತವ್ಯ ಕೂಡ ಇದೆ, ಹೊಣೆಗಾರಿಕೆ ಕೂಡ ಇದೆ, ರೂಪಿಸೋದಕ್ಕೆ ಅವರಿಗೆ ಸಾಧ್ಯ ಇದೆ. ಈಗ ಸಮಾಜ ಯಾವುದೋ ಒಂದು ಕೀಳು ಅಭಿರುಚಿಯನ್ನು ಕೇಳ್ಬೋದು, ಕೇಳಿದ ತಕ್ಷಣ ಕೊಡಬೇಕಾಗಿಲ್ಲ. ಅದೊಂದು ಭ್ರಮೆ ಅಂತ ಅನಿಸೋದು. ಅಂದ್ರೆ ಜನ ಕೇಳ್ತಿದ್ದಾರೆ ನಾವು ಕೊಡ್ತಿದ್ದೇವೆ ಅನ್ನೋದಕ್ಕಿಂತಲೂ ಅದಕ್ಕಿಂತ ಭಿನ್ನವಾಗಿ ಮಾಧ್ಯಮಗಳಿಗೆ ಯೋಚನೆ ಮಾಡೋದು ಸಾಧ್ಯ ಇದೆ. ಸಮಾಜದ ಅಭಿರುಚಿಯನ್ನ ರೂಪಿಸುವ ಅಥವಾ ಒಂದು ಹೊಸ ಟೇಸ್ಟ್ ಅನ್ನ ಕೊಡುವಂಥ, ಬೆಳೆಸುವಂಥ ಸಾಧ್ಯತೆ ಇದೆ ಮಾಧ್ಯಮಗಳಿಗೆ. ಅದನ್ನು ಅವ್ರು ಮಾಡ್ಬೋದು. ಸೊ ಈ ಮನಸ್ಥಿತಿ ಏನಿದೆ, ಸಮಾಜದ ಒಂದು ಮನಸ್ಥಿತಿ, ಅದು ಮಾಧ್ಯಮದಲ್ಲಿ ರಿಫ್ಲೆಕ್ಟ್ ಆಗೋದು ಅಥವಾ ಮಾಧ್ಯಮ ಅದನ್ನ ಮತ್ತೆ ಮತ್ತೆ ತೋರಿಸೋದು, ಈ ಒಂದು ಪ್ರವೃತ್ತಿಯಿಂದಾಗಿ ಅದರ ಯಾವುದೋ ಒಂದು ತಕ್ಷಣದ ಸುದ್ದಿಯ ಹಿಂದೆ ಮಾಧ್ಯಮಗಳು ಹೋಗೋದು, ಅಥವಾ ಆ ಥರದನ್ನ ಹೈಲೈಟ್ ಮಾಡಿದ ತಕ್ಷಣ. ಇದು ಈ ಸೋಷಿಯಲ್ ಮೀಡಿಯಾ ಬಂದ ನಂತರ ಆದ ಒಂದು ದೊಡ್ಡ ಬದಲಾವಣೆ. ಇದು ಮಾಧ್ಯಮದ ಮಧ್ಯೆ ಇದ್ದ ವ್ಯತ್ಯಾಸ ಹೊರಟೋಗಿದೆ. ಮುಖ್ಯವಾಹಿನಿಯ ಮಾಧ್ಯಮ ಮತ್ತು ಬೇರೆ ಮಾಧ್ಯಮಗಳು ಅಂತ ಒಂದು ಪ್ರತ್ಯೇಕಿಸುವ ಒಂದು ಕಾಲ ಇತ್ತು, ಈಗ ಅದಿಲ್ವಲ್ಲ. ಈಗ ಎಲ್ಲವೂ ಸಾಮಾಜಿಕ ಮಾಧ್ಯಮವೇ, ಎಲ್ಲವೂ ಡಿಜಿಟಲ್ ಮೀಡಿಯಾವೇ. ಈಗ ಪ್ರಿಂಟ್ ಬೇರೆ ಇಲ್ಲ, ಎಲೆಕ್ಟ್ರಾನಿಕ್ ಮೀಡಿಯಾ ಬೇರೆ ಇಲ್ಲ, ಅಥವಾ ಡಿಜಿಟಲ್ ಮೀಡಿಯಾ ಅನ್ನೋದು ಬೇರೆ ಇಲ್ಲ. ಎಲ್ಲವೂ ಡಿಜಿಟಲ್ನೊಳಗಡೆ ಬಂದು ಕೂತಿರೋದ್ರಿಂದ ಆ ಪ್ರತ್ಯೇಕಿಸುವಂಥ ಇದು ಕೂಡ, ಆ ವಿವೇಚನೆ ಕೂಡ ಹೊರಟು ಹೋಗಿದೆ.
ವಿವೇಚನೆ ಅನ್ನೋದಕ್ಕಿಂತಲೂ ಅವಶ್ಯಕತೆ ಅಂತಲೂ ಹೇಳ್ಬೋದು ಏನು. ಅದಿಲ್ಲ ಅಂತ ಆ ಡಿಮಾರ್ಕ್ ಏನು ಮಾಡೋದು ಇದೆ ಬೇರೆ ಬೇರೆ ಮಾಧ್ಯಮಗಳದ್ದು, ಅದಿಲ್ಲ. ಈಗ ಪ್ರಿಂಟ್ ಆಗಿದ್ದವರು ಡಿಜಿಟಲ್ ಅಲ್ಲಿ ಕಾಣಿಸ್ಕೊಳ್ಳೇಬೇಕು, ಎಲೆಕ್ಟ್ರಾನಿಕ್ ಮೀಡಿಯಾದವರು ಡಿಜಿಟಲ್ ಅಲ್ಲಿ ಕಾಣಿಸ್ಕೊಳ್ಳೇಬೇಕು. ಹಾಗಾಗಿ ಸಹಜವಾಗಿ ಡಿಜಿಟಲ್ ಮೀಡಿಯಾದ ಮನಸ್ಥಿತಿ ಏನು, ಡಿಜಿಟಲ್ ಮೀಡಿಯಾದಲ್ಲಿ ಕಾಣಿಸ್ಕೊಳ್ಳೋದೇನು, ಅದು ಎಲ್ಲಾ ಮಾಧ್ಯಮಗಳಲ್ಲೂ ಕಾಣಿಸ್ಕೊಳ್ಬೇಕಾಗಿದೆ. ಹೀಗಾಗಿ ತಕ್ಷಣದ ಸುದ್ದಿಗಳ ಹಿಂದೆ ಹೋಗೋದು, ಅಥವಾ ತಕ್ಷಣ ಯಾವುದು ಜನರನ್ನು ಆಕರ್ಷಿಸುತ್ತದೋ ಅದರ ಹಿಂದೆ ಹೋಗೋದು, ಅದನ್ನ ಬ್ಲೋ ಅಪ್ ಮಾಡೋದು, ಅಥವಾ ಅದನ್ನೇ ದೊಡ್ಡ ಸುದ್ದಿ ಅನ್ನೋ ಹಾಗೆ ತೋರಿಸೋದು, ಇವತ್ತದನ್ನು ನಾವು ಬಹಳ ಕಾಮನ್ ಆಗಿ ಕಾಣ್ತೇವೆ. ಟ್ರಿವಿಯಲೈಸೇಷನ್ ಆಫ್ ನ್ಯೂಸ್ ಅಂತ ಒಂದು 15-20 ವರ್ಷಗಳ ಹಿಂದೆ ಬಹಳ ಆತಂಕಪಟ್ಟರು ಮಾಧ್ಯಮ ತಜ್ಞರೆಲ್ಲ. ಸಣ್ಣ ಪುಟ್ಟ ವಿಷಯಗಳೆಲ್ಲ ದೊಡ್ಡ ಸುದ್ದಿಗಳಾಗ್ತಾ ಇವೆ ಅಂತ. ಇವತ್ತು ಅದೆಲ್ಲ ಇಲ್ಲ. ಇವತ್ತು ಸಣ್ಣ ಸುದ್ದಿಯೇ ದೊಡ್ಡ ಸುದ್ದಿ. ಕ್ಷುಲ್ಲಕ ವಿಷಯಗಳೇ ಬಹಳ ಪ್ರಧಾನ ಆಕರ್ಷಣೆಯ ವಿಷಯಗಳು. ಅವುಗಳ ಬಗ್ಗೆ ಗಂಟೆಗಟ್ಟಲೆ ಜನ ಚರ್ಚೆ ಮಾಡ್ತಾರೆ, ಕಿಲೋಮೀಟರ್ ಗಟ್ಟಲೆ ಕಾಮೆಂಟ್ಗಳನ್ನು ಹಾಕ್ತಾ ಇರ್ತಾರೆ. ಕೊನೆಗೆ ಜನ ಇದೇ ಸುದ್ದಿ ಅಂತ ಭ್ರಮಿಸ್ತಾರೆ. ನಾವು ಅಲ್ಲಿಗೆ ಬಂದು ಮುಟ್ಟಿದ್ದೀವಿ. ಈಗ ಈ ಸಕ್ಸಸ್ಫುಲ್ ಅಂತ ಹೇಳೋದಕ್ಕೆ ಶಿಕ್ಷಣದ ಅಗತ್ಯ ಇದೆಯೇ, ಅಥವಾ ವಯಸ್ಸಿನ ಅಗತ್ಯ, ಇಂಥ ವಯಸ್ಸಿನವರು ಸಕ್ಸಸ್ ಆಗ್ಬೋದು, ಇಂಥ ವಯಸ್ಸಿನವರು ಆಗೋದಕ್ಕೆ ಕಷ್ಟ ಅಂತ ಹೇಳುವಂಥದ್ದು, ಈ ಥರದ್ದು ಏನಾದರೂ ಇದೆಯಾ? ಯಾಕಂದ್ರೆ ನಾವು ನೋಡ್ತೀವಿ ಹೆಚ್ಚು ಡ್ರಾಪ್ ಔಟ್ಗಳೇ ಜಾಸ್ತಿ ಸಕ್ಸಸ್ಫುಲ್ ಆಗ್ತಾರೆ. ಸೊ ಇದು ಕೂಡ ಒಂದು ಮೆಸೇಜ್ ಕೊಡುತ್ತೆ ನಮ್ಮ ಯುವಜನಕ್ಕೆ. ನಾವು ಕಾಲೇಜ್ ಓದ್ಬೇಕಾಗಿಲ್ಲ, ನಾವು ಶಿಕ್ಷಣ ಪಡಿಬೇಕಾಗಿಲ್ಲ, ನಾವು ಡ್ರಾಪ್ ಔಟ್ ಆಗಿ ಕೂಡ ನಾವು ಏನೋ ಜೀವನದಲ್ಲಿ ದೊಡ್ಡದನ್ನು ಸಾಧಿಸಬಹುದು ಅಂತ ಹೇಳಿ. ಸೊ ಹಾಗಾಗಿ ಸಕ್ಸಸ್ಫುಲ್ ಅಂತ ಹೇಳೋದರ ಅದರ ಡೆಫಿನೇಷನ್ ಏನು, ವ್ಯಾಖ್ಯೆ ಏನು ನಿಮ್ಮ ಪ್ರಕಾರ? ಮತ್ತು ಅದಕ್ಕೆ ಮತ್ತು ವಯಸ್ಸು, ಕಲಿಕೆ ಇತ್ಯಾದಿಗಳಿಗೆ ಏನಾದರೂ ನೇರವಾದ ಸಂಬಂಧ ಇದೆಯೇ? ಅದೇ, ಶಿಕ್ಷಣ ಇಲ್ಲದೆಯೂ ಅಂದ್ರೆ ಡ್ರಾಪ್ ಔಟ್ ಆದವರು ಕೂಡ ಏನೋ ದೊಡ್ಡ ಸಾಧನೆ ಮಾಡಿದ್ರು, ಹಾಗಾಗಿ ವಿಶೇಷವಾದ ಕಲಿಕೆ ಅವಶ್ಯಕತೆ ಇಲ್ಲ, ಇದನ್ನ 2 ತರ ನೋಡ್ಬೋದು ಅಂತ ಅನ್ನಿಸ್ತೇನೆ ನನಗೆ. ಮತ್ತೆ ಇದನ್ನ ಜನರಲೈಸ್ ಮಾಡೋದಕ್ಕಾಗೋದಿಲ್ಲ ಅಂತ. ಈಗ ಹಿಂದೆ ಒಂದು ಕಾಲ ಇತ್ತು, ತುಂಬಾ ವಿದ್ಯಾಭ್ಯಾಸ ಇಲ್ಲದವರು, ಅಂದ್ರೆ ಔಪಚಾರಿಕ ಶಿಕ್ಷಣ ಇಲ್ಲದವರು ಕೂಡ, ಅಥವಾ ಯಾವುದೋ ಕಾಲೇಜು ಶಾಲೆ ಬಿಟ್ಟು ಮುಂದಕ್ಕೆ ಹೋದವರು, ದೊಡ್ಡ ದೊಡ್ಡ ಡಿಗ್ರಿಗಳನ್ನು ಪಡೆಯದಿರೋರು ಕೂಡ ದೊಡ್ಡ ಸಾಧನೆ ಮಾಡಿದವರು ಕಲಾವಿದರಲ್ಲಿ ಕಾಣ್ತೀವಿ. 1ನೇ 2ನೇ 3ನೇ ಕ್ಲಾಸ್ಗಷ್ಟೇ ಓದೋದಕ್ಕೆ ಸಾಧ್ಯ ಆದವರು ದೊಡ್ಡ ದೊಡ್ಡ ಕಲಾವಿದರಾದವರು. ಅವರ ಬಾಯಿಂದ ಬರೋ ಮಾತುಗಳಾಗ್ಲಿ, ಅಥವಾ ಅವರು ಸಾಧಿಸಿದ ಎತ್ತರ, ಅದೆಲ್ಲ ಅವರ ಫಾರ್ಮಲ್ ಎಜುಕೇಶನ್ ಅಥವಾ ಔಪಚಾರಿಕ ಶಿಕ್ಷಣದ ಸರ್ಟಿಫಿಕೇಟ್ಗಿಂತ ತುಂಬ ಆಚೆ ಇದೆ. ಅದು ಒಂದು ಥರ. ಇನ್ನೊಂದು ಥರ ಅದೊಂದು ತಪ್ಪು ಕಲ್ಪನೆ ಅಂತ ಅನಿಸೋದು ನನಗೆ. ಅಂದರೆ ಸ್ಕೂಲ್ ಡ್ರಾಪ್ ಔಟ್ ಆದ ತಕ್ಷಣ ಏನೋ ದೊಡ್ಡದನ್ನು ಸಾಧಿಸ್ಬೋದು ಅಂತಲೋ, ಅದು ಆಕಸ್ಮಿಕ ಇರ್ಬೋದು ಅಷ್ಟೇ. ಪರ್ಸೆಂಟೇಜ್ ತಗೊಂಡಾಗ ತುಂಬಾ ಕಡಿಮೆ ಇರ್ಬೋದು. ಆ ತರ ಎಲ್ಲೋ ಒಬ್ಬ ಮಾರ್ಕ್ ಜುಕರ್ಬರ್ಗ್ ಇರ್ಬೋದು, ಎಲ್ಲೋ ಒಬ್ಬ ಇವನು ಯಾರು ನಮ್ಮ ಮೈಕ್ರೋಸಾಫ್ಟ್ ನ ಸಂಸ್ಥಾಪಕ ಇರ್ಬೋದು, ಹೀಗೆ ಎಲ್ಲೋ ಅಲ್ಲಿ ಒಬ್ರು ಡ್ರಾಪ್ ಔಟ್ ಆಗಿರ್ತಾರೆ. ಮತ್ತು ಅವರು ಡ್ರಾಪ್ ಔಟ್ ಆದದ್ದು ಕೂಡ ಯಾವ ಕಾಲೇಜಿನಿಂದ, ಯಾವ ಯೂನಿವರ್ಸಿಟಿಯಿಂದ ಅನ್ನೋದನ್ನು ನಾವು ಗಮನಿಸಬೇಕು. ಮುಖ್ಯ. ಅಂದ್ರೆ ಅದನ್ನೇ ನಾವು ಜನರಲೈಸ್ ಮಾಡ್ತಾ ಹೋದ್ರೆ ಕಷ್ಟ ಅಂತ. ಯಾರೋ ಒಬ್ರು ಡ್ರಾಪ್ ಔಟ್ ಆಗಿದ್ದಾರೆ, ಅವರು ತುಂಬಾ ದೊಡ್ಡದನ್ನ ಸಾಧಿಸಿದ್ರು, ಹಾಗಾಗಿ ಎಲ್ಲರೂ ಕೂಡ ಅದನ್ನೇ ಮಾಡಬಹುದು, ಎಲ್ಲರೂ ಕೂಡ ಅದೇ ತರ ಯಶಸ್ಸನ್ನು ಗಳಿಸಬಹುದು ಅಂತ ಹೇಳೋದು ತಪ್ಪು ಕಲ್ಪನೆ ಅಂತ. ಅದು ಸಾಧ್ಯ ಇಲ್ಲ. ಈ ಹಿನ್ನೆಲೆಯಲ್ಲೇ ಈ ಯೋಚನೆ ಬಂದಿರೋದು, ಈ ಸಕ್ಸಸ್ ಮಂತ್ರ ಪುಸ್ತಕದ ಯೋಚನೆ ಬಂದಿರೋದು ಕೂಡ ಆ ಒಂದು ಹಿನ್ನೆಲೆಯಲ್ಲೇ. ಅಂದ್ರೆ ಶಿಕ್ಷಣ ಅಂತೂ ಅನಿವಾರ್ಯ, ಶಿಕ್ಷಣ ಬೇಕು. ಎಷ್ಟು ಸಾಧ್ಯವೋ ಅಷ್ಟು, ಒಬ್ಬ ವ್ಯಕ್ತಿ ಎಷ್ಟು ಸಾಧ್ಯವೋ ಅಷ್ಟರ ಮಟ್ಟಿಗೆ ಕಲಿಯೋದಕ್ಕೆ ಸಾಧ್ಯ ಇದ್ದಾಗ ಕಲ್ತ್ಕೋಬೇಕು, ಶಿಕ್ಷಣ ಪಡ್ಕೋಬೇಕು. ಅವನಿಗೆ ಎಷ್ಟು ಸಾಧ್ಯವೋ ಅಷ್ಟು. ಕೆಲವರಿಗೆ ಸಾಧ್ಯ ಆಗೋದಿಲ್ಲ, ಕೆಲವರಿಗೆ ಹೈಸ್ಕೂಲ್ ಹಂತದಲ್ಲಿ ನಿಲ್ಲಿಸಬೇಕು ಅಂತ ಅನಿವಾರ್ಯ ಆಗ್ಬೋದು, ಕೆಲವರಿಗೆ PU ಹಂತದಲ್ಲಿ, ಕಾಲೇಜು ಹಂತದಲ್ಲಿ ಅನಿವಾರ್ಯ ಆಗ್ಬೋದು. ಆದರೆ ಒಂದು ಹಂತದವರೆಗೆ ನಮಗೆ ಸಾಧ್ಯ ಇದ್ದಾಗ ಅಧ್ಯಯನ ಮಾಡೋದಕ್ಕೆ ಆಗದೆ ಹೋದ್ರೆ ಮುಂದೆ ಕಷ್ಟ ಆಗ್ತದೆ ಅಂತ. ನನ್ನ ವಿದ್ಯಾರ್ಥಿಗಳು ಎಷ್ಟೋ ಮಂದಿ ಬರ್ತಾರೆ, ಡಿಗ್ರಿ ಫಸ್ಟ್ ಇಯರ್ ಅಲ್ಲಿ ಇದ್ದಾಗ 1-2 ಸೆಮಿಸ್ಟರ್ ಆದ ತಕ್ಷಣ ಅವರು ಡ್ರಾಪ್ ಆಗ್ತಾರೆ, 3ನೇ ಸೆಮಿಸ್ಟರ್ ಆಗಿ ಡ್ರಾಪ್ ಆಗ್ತಾರೆ, 4ನೇ ಸೆಮಿಸ್ಟರ್, 5ನೇ ಸೆಮಿಸ್ಟರ್ ಆದಾಗ ಡ್ರಾಪ್ ಆದವರು ಇದ್ದಾರೆ. ಹುಡುಗಿಯರಲ್ಲಿ ಹೆಚ್ಚಿನ ಮಂದಿ ಬಹಳ ದೊಡ್ಡ ಕಾರಣ ಅಂತ ಹೇಳಿದ್ರೆ ಮದುವೆ ಆಗೋದು ಈಗಲೂ ಇದೆ. ನಾನಿರೋ ತುಮಕೂರಿನ ಪರಿಸರದಲ್ಲಂತೂ 10% ಮಂದಿ ವಿದ್ಯಾರ್ಥಿನಿಯರು ಡಿಗ್ರಿಯಲ್ಲಿರುವಾಗ ಮದುವೆ ಆಗ್ತಾರೆ. ಅವರಲ್ಲಿ ವಿದ್ಯಾಭ್ಯಾಸ ಮುಂದುವರಿಸೋದು ಕೇವಲ 1-2 ಮಾತ್ರ, ಮತ್ತೆ ಯಾರು ಮುಂದುವರಿಸೋದಿಲ್ಲ. ಸಾಮಾನ್ಯವಾಗಿ ಆ ಥರ ಮದುವೆ ಕಾಗದ ಕೊಡೋದಕ್ಕೆ ಬರೋ ಹುಡುಗಿಯರಿಗೆ ನಾನು ಕಂಡೀಷನ್ ಹಾಕ್ತೀನಿ, ಮದುವೆಗೇನೋ ಬರ್ಬೋದು, ಅಂದ್ರೆ ಇದಕ್ಕಿಂತ ಮೊದಲೇ ಬೇರೆ ಚರ್ಚೆ ಆಗಿರುತ್ತೆ, ಇದು ಅನಿವಾರ್ಯವ ನಿಂಗೆ, ಈಗಲೇ ಮದುವೆ ಆಗ್ಬೇಕು ಅಂತ ಏನು ಕಡ್ಡಾಯ ಮಾಡಿದವರು ಯಾರು ಅಂತ. ಅದೊಂದು ಇದ್ದೇ ಇರುತ್ತೆ, ಒಂದು ಅಧ್ಯಾಪಕನಾಗಿ ಕೇಳೋದು ಇದ್ದೇ ಇರುತ್ತೆ, ಒಂದು ಕಾಳಜಿಯಿಂದ. ಆಯ್ತು, ಮದುವೆ ಆಗೋದು ಅನಿವಾರ್ಯ ಅಂದ್ರೆ ಅವರು ಡ್ರಾಪ್ ಆಗೇ ಆಗ್ತಾರೆ. ಅಂದ್ರೆ ಆ ಹಂತದಲ್ಲಿ ಮದುವೆ ಆಗೋದು ಅನಿವಾರ್ಯ ಅಂತ ಹೇಳಿದಾಗ ಕಂಡೀಷನ್, ಮದುವೆಗೆ ಬರಬೇಕು ಅಂತ ಹೇಳಿದ್ರೆ ಒಪ್ಕೋಬೇಕು. ಯಾವುದಕ್ಕೆ ಅಂತ ಹೇಳಿದ್ರೆ, ನಾನು ಡಿಗ್ರಿ ಕಂಪ್ಲೀಟ್ ಮಾಡ್ತೀನಿ,
ಮುಂದೆ ನನಗೆ ಮಾಸ್ಟರ್ಸ್ ಇನ್ಯಾವುದೋ ಓದಬೇಕು ಅಂತ ಇದ್ರೆ ನಾನು ಓದೋದಕ್ಕೆ ನನಗೆ ಬೇಕಾದ ಅವಕಾಶ ಮಾಡ್ಕೊಂಡೆ ಮದುವೆ ಆಗ್ತಿದ್ದೀನಿ ಅಂತ ಯಾರು ಪ್ರಾಮಿಸ್ ಮಾಡ್ತಾರೋ ಅಂತ ಆಗಿದ್ರೆ ಮಾತ್ರ ನಾನು ಮದುವೆಗೆ ಬರ್ತೇನೆ ಅಂತ. ಆದ್ರೆ ಎಷ್ಟೋ ಸಂದರ್ಭದಲ್ಲಿ ಹಾಗೆ ಹೇಳ್ತಾರೆ, ಇಲ್ಲ ಸರ್ ಒಪ್ಕೊಂಡಿದ್ದಾರೆ, ನಮ್ಮ ಮದುವೆ ಆಗೋರು ಒಪ್ಕೊಂಡಿದ್ದಾರೆ, ಅವ್ರ ಮನೆಯವರು ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಒಪ್ಕೊಂಡಿದ್ದಾರೆ ನಾನು ಮುಂದೆ ಓದೋದಿಕ್ಕೆ ಅಂತ. ಆದ್ರೆ ಹೆಚ್ಚಿನವರು ಕೂಡ 90% ವಿದ್ಯಾರ್ಥಿನಿಯರು ಕೂಡ ಅಲ್ಲೇ ಡ್ರಾಪ್. ಇನ್ನೆಷ್ಟೋ ಹುಡುಗರು ಅವರು ಡ್ರಾಪ್ ಆಗೋದಿಕ್ಕೆ ಕಾರಣ ಯಾವುದೋ ಉದ್ಯೋಗದ ಆಕರ್ಷಣೆ. ಅವ್ರಿಗೆ ಉದಾಹರಣೆಗೆ ನಾನು ಕಾನ್ಸ್ಟೇಬಲ್ ಅವಕಾಶ ಸಿಕ್ಕಿದೆ ಹೋಗ್ತಾ ಇದ್ದೇನೆ ಅಂತ. ನಾನು ಸಾಮಾನ್ಯವಾಗಿ ಕೇಳೋದಿದೆ, ಈಗ ಕಾನ್ಸ್ಟೇಬಲ್ ಆಗ್ಬೇಕು ಅಂದ್ರೆ ತಪ್ಪಲ್ಲ, ಯಾವ ಕೆಲಸ ಮಾಡೋದು ತಪ್ಪಲ್ಲ, ಎಲ್ಲ ಬೇರೆ ಬೇರೆ ಉದ್ಯೋಗದ ಅವಶ್ಯಕತೆ ಇದೆ. ಆದ್ರೆ ನೀನೀಗ ಡಿಗ್ರಿ ಫೈನಲ್ ಇಯರ್ಗೆ ಬಂದಿದ್ದೀಯ, ನೀನು ದಿನಗಳಲ್ಲಿ ನೀನು ಡಿಗ್ರಿ ಕಂಪ್ಲೀಟ್ ಆದ್ರೆ ನೀನು IPS ಆಗ್ಬೇಕಾದ ಅಂದ್ರೆ ಆಗೋ ಎಲಿಜಿಬಿಲಿಟಿ ನಿಂಗೆ ಬರುತ್ತೆ. ಹೋಗ್ಲಿ SI ಆಗ್ಬೇಕಾದ, ನೀನು ಕಾನ್ಸ್ಟೇಬಲ್ ಆಗ್ಬೇಕು ಅಂತ ಯಾಕೆ ಇಚ್ಛೆ ಪಡ್ತಿದ್ದೀಯ? ಅದನ್ನ ಮಾಡೋದಕ್ಕೆ ಇನ್ಯಾರೊಬ್ರು ಬರ್ತಾರೆ, ಇನ್ಯಾರಿಗೊಬ್ರಿಗೆ ಅವಕಾಶ ಸಿಗುತ್ತೆ. ನೀನು ಮನಸ್ಸು ಮಾಡಿದ್ರೆ SI ಆಗ್ಬೋದು ಅಥವಾ IPS ಅಧಿಕಾರಿ ಆಗ್ಬೋದು. ಈ 5ನೇ ಸೆಮಿಸ್ಟ್ರಿಗೆ ಬಂದು ಬಿಟ್ಟು ಏನು ಸಾಧನೆ ಮಾಡ್ತೀಯ ಅಂತ ಅವ್ರಿಗಿರೋದು. ಆಗ ಅಂದ್ರೆ ಇಷ್ಟು ವರ್ಷಗಳಿಂದ ನಾನು ಗಮನಿಸಿದಾಗ ಅನಿಸಿದ್ದೇನಂತ ಹೇಳಿದ್ರೆ, ಯಾವುದೋ ಒಂದು ತಕ್ಷಣದ ಆಕರ್ಷಣೆ ಅಂತ. BGL ಸ್ವಾಮಿಯವರು ನೆನಪಾಗ್ತಾರೆ. ನಮಗೆ PUC ಅಲ್ಲಿ ಅವರದೊಂದು ಪಠ್ಯ ಇತ್ತು, ಹಸಿರು ಹೊನ್ನಿಂದ ಒಂದು ಪಠ್ಯ. ನಾನಿದು ನನ್ನ ವಿದ್ಯಾರ್ಥಿಗಳು ಯಾವಾಗ್ಲೂ ಹೇಳ್ತಾ ಇರ್ತೀನಿ. ಅವರು ಒಮ್ಮೆ ವಿದ್ಯಾರ್ಥಿಗಳನ್ನ ಪ್ರವಾಸ ಕರ್ಕೊಂಡು ಹೋಗ್ತಾರೆ. ಅವರು ಸಸ್ಯಶಾಸ್ತ್ರಜ್ಞರಾಗಿರೋದ್ರಿಂದ ಒಂದು ಫೀಲ್ಡ್ ವರ್ಕ್ ಇದ್ದೇ ಇರುತ್ತೆ ಪ್ರತಿ ವರ್ಷ. ಅಲ್ಲಿ ವಿದ್ಯಾರ್ಥಿಗಳನ್ನೆಲ್ಲ ಒಟ್ಟಿಗೆ ಕೂರಿಸ್ಕೊಂಡು ಅವರೊಂದು ಮಾತಾಡೋ ಸಂದರ್ಭ ಬರುತ್ತೆ. ಎಲ್ಲ ವಿದ್ಯಾರ್ಥಿಗಳನ್ನು ಒಂದು ಸಂಜೆ ಒಟ್ಟಿಗೆ ಕೂರಿಸ್ಕೊಂಡು ಒಂದು ಕಾಡಿನ ಮಧ್ಯೆ ಮಾತಾಡ್ತಾರೆ. ಜೀವನದಲ್ಲಿ ನೀವೇನಾದ್ರೂ ಸಾಧನೆ ಮಾಡಬೇಕು ಅಂತ ಹೇಳಿದ್ರೆ ಸಣ್ಣ ಸಣ್ಣ ತ್ಯಾಗಗಳನ್ನು ಮಾಡೋದಕ್ಕೆ ಸಿದ್ಧರಿರಬೇಕು ಅಂತ. ಆ ಮಾತು ನನಗೆ ಇವತ್ತಿಗೂ ಕೂಡ ಎಷ್ಟು ನೆನಪಿದೆ ಅಂತ ಹೇಳಿದ್ರೆ, ಯಾವುದಾದ್ರೂ ಒಂದು ಕ್ಲಾಸ್ನಲ್ಲಿ ಒಂದು ಅವಕಾಶ ಸೃಷ್ಟಿ ಮಾಡ್ಕೊಂಡಾದ್ರೆ ಆ ಮಾತನ್ನು ನನ್ನ ವಿದ್ಯಾರ್ಥಿಗಳಿಗೆ ಹೇಳ್ತೇನೆ. ಎಷ್ಟು ದೊಡ್ಡ ಮಾತು ನೋಡಿ ಅದು. ಜೀವನದಲ್ಲಿ ಏನಾದ್ರೂ ಸಾಧನೆ ಮಾಡಬೇಕು ಅಂತ ಹೇಳಿದ್ರೆ ಸಣ್ಣ ಸಣ್ಣ ತ್ಯಾಗಗಳನ್ನು ಮಾಡೋದಕ್ಕೆ ಸಿದ್ಧರಿರಬೇಕು ಅಂತ. ನಾವು ತುಂಬಾ ಮಂದಿ ನಮ್ಮ ವಿದ್ಯಾರ್ಥಿಗಳು ಅಥವಾ ಯುವಕರು ಮರೆಯೋದು ಅದನ್ನೇ ಅಂತ. ಯಾವುದೋ ಒಂದು ಉದ್ಯೋಗದ ಆಕರ್ಷಣೆ ಸಿಕ್ತು ಅಥವಾ ಯಾವುದೋ ಒಂದು ಅವಕಾಶ, ಆ ಕ್ಷಣಕ್ಕೆ ಅದು ಹೋಯ್ತು, ತುಂಬಾ ದೊಡ್ಡ ಅವಕಾಶ, ಈ ಅವಕಾಶ ಈಗ ಬಿಟ್ಟರೆ 15-20 ವರ್ಷಗಳ ಹಿಂದೆ ಈ BPO ಮತ್ತು ಕಾಲ್ ಸೆಂಟರ್ಗಳ ಆಕರ್ಷಣೆ ಇತ್ತು. ಹೌದು ಹೌದು. ಯಾಕಂದ್ರೆ ಅವಾಗ ಆಗಷ್ಟೇ ಐಟಿ ಕಂಪನಿಗಳು ಶುರು ಆಗ್ತಾ ಇತ್ತು ಬೆಂಗಳೂರಿನಲ್ಲಿ. ಸೊ ಈ ಏನು ಕಾಲ್ ಸೆಂಟರ್ಗೆ ಹೋಗ್ತೇನೆ, ಅಲ್ಲಿ ಒಳ್ಳೆಯ ಸಂಬಳ ಸಿಗುತ್ತೆ ಅಂತ ಹೇಳಿ ನೀವು ಹೇಳಿದ ಹಾಗೆ ಇನ್ನೇನು 2-3 ತಿಂಗಳಲ್ಲಿ ಪದವಿ ಮುಗಿಯುತ್ತೆ ಅಂತ ಹೇಳುವಂತ ವಿದ್ಯಾರ್ಥಿಗಳು ಕೂಡ ಆ ಸಮಯದಲ್ಲಿ ಬಿಟ್ಟು ಹಿಂದೆ ಇದ್ದ ಮತ್ತೆ ಈಗಲೂ ಬಹುಮಟ್ಟಿಗೆ ಇರುವಂತ ಒಂದು ಇದದು ಏನಂದ್ರೆ ಬೆಂಗಳೂರಿಗೆ ಬಂದ್ಬಿಡೋದು, ಯಾವುದೋ ಒಂದು ಉದ್ಯೋಗ ಹಿಡಿಯೋದು ಅಂತ. ಈಗ ಬಹುತೇಕ ನನಗನ್ಸೋ ಹಾಗೆ ಕೋವಿಡ್ ನಂತರ ಈ ತರದ್ದು ಸ್ವಲ್ಪ ಕಡಿಮೆ ಆಗಿದೆ. ಅಂದ್ರೆ ಬೆಂಗಳೂರಿಗೆ ಬರಬೇಕು, ಬೆಂಗಳೂರಲ್ಲೇ ಕೆಲಸ ಹಿಡಿಬೇಕು, ಬೆಂಗಳೂರಲ್ಲಿ ಕೆಲಸ ತಗೊಳ್ಳೋದೇ ಏನೋ ಒಂದು ಸಾಧನೆ, ಇದೆಲ್ಲ ಬಹುಶಃ ಸ್ವಲ್ಪ ಕಡಿಮೆ ಆಗ್ತಾ ಇದೆ. ಅದು ಮತ್ತೆ ನಮ್ಮೂರಿನಲ್ಲಿ ಇರೋದೇ ಒಳ್ಳೆಯದು ಅಂತ ಹೇಳಿ ಅದರಿಂದಲೇ ಹೆಚ್ಚು ಸುಖ, ಶಾಂತಿ ಮತ್ತು ಹಣ ಉಳಿಸಬಹುದು. ತುಂಬಾ ಖರ್ಚಿಲ್ಲ